ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ನಾಡಿನ ಸದಭಿರುಚಿಯ ಸಿನಿಮಾಗಳು ನೋಡುವಂಥ ಪ್ರೇಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು, ನವರಾತ್ರಿಯ ಶುಭಾಶಯಗಳು. ಆ ದೇವಿ ಸರ್ವರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ, ಎಲ್ಲರಿಗೂ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಾನು ಸ್ವಂತ ನಿರ್ಮಾಣ ಮಾಡಿದ್ದು ಶಂಕರ್ನಾಗ್ ಅವರ ಕೊನೆ ಸಿನಿಮಾ ನಿಗೂಢ ರಹಸ್ಯ ಅಂತ. ಕೇತ್ ಸಂಸ್ಕೃತಿ ಅಂತ ಕರಿಬೋದು ಅದನ್ನು. ಆಮೇಲೆ ಕನ್ನಡ ಚಿತ್ರರಂಗ ಇವತ್ತಿನ ಪರಿಸ್ಥಿತಿಲಿ ಬಹಳ ದುಸ್ಥಿತಿಲಿದೆ. ಅಂದರೆ ನಿರ್ಮಾಪಕನಿಗೆ ಹಾಕಿರೋ ಬಂಡವಾಳ ವಾಪಸ್ ಬಂದರೆ ಪುನಃ ಆತ ಇನ್ನೊಂದು ಸಿನಿಮಾ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಗೊತ್ತಿರಬೇಕು ಸಿನಿಮಾ. ಇಷ್ಟೆಲ್ಲ ನಾಲೆಡ್ಜ್ ಇದ್ದರೆ ನಿರ್ಮಾಪಕನೇ ನಿರ್ದೇಶನ ಮಾಡ್ಬೋದಲ್ಲ. ನಿರ್ದೇಶಕ ಹಾಗೂ ಇಲ್ಲ, ಕಮರ್ಷಿಯಲ್ ಆ್ಯಕ್ಟರ್ಗಳನ್ನೂ ಇಟ್ಕೊಳ್ಳ. ಕಂಟೆಂಟ್ ಚೆನ್ನಾಗಿರಬೇಕು. ಕಂಟೆಂಟ್ ಪಬ್ಲಿಕ್ಕಿಗೆ ರೀಚ್ ಆಗೋವರೆಗೂ ನಿರ್ಮಾಪಕ ತಡಿಬೇಕು. ಸೊ ಸಿನಿಮಾ ಅದು ಹೇಗೆ ಅಂತಂದರೆ ಗ್ಯಾಮ್ಲಿಂಗ್ ಅಂತಾರೆ. ಕುದುರೆ ಕೈ ದುಡ್ಡು ಹಾಕಿದಾಗ ಜೂಜೆ. ಜೂಜು ನಥಿಂಗ್ ಬಟ್ ಇನ್ನೇನು ಅಲ್ವೇ ಅಲ್ಲ. ಬಳಸ್ಬೋದಾ ಇದನ್ನ? ಹಾಗೆ ಬಳಸ್ಕೊಳ್ಳಿ, ಎಂತಂದರೆ ಒಂದು ಥರ ಜೂಜು ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಬೆಟ್ಟಿಂಗ್. ಹಾಗೆ ಬೆಟ್ಟಿಂಗನ್ನು ನಾವು ಜೂಜು ಅಂತ ಹೇಳೋದು. ಆದರೆ ಇಲ್ಲ, ಒಂದು ಕತೆ ಚೆನ್ನಾಗಿ ಇಷ್ಟ ಆಯಿತು. ಈಗ ಯಾರದ್ದೇ ಸಿನಿಮಾ ತಗೊಳ್ಳಿ, ಎಂಥ ದೊಡ್ಡವ್ರ ಸಿನಿಮಾನೇ ಮಾಡಿದ್ದಾರೆ. ಯಾರು ಲಾಸ್ ಆಗಲಿ ಅಂತ ಸಿನಿಮಾ ಮಾಡಲ್ಲ. ಸಿನಿಮಾ ಮಾಡೋನಿಗೆ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತಲೇ ಮಾಡೋದು. ಸಿನಿಮಾ ಮಾಡೋನಿಗೆ ಈ ಕತೆ ಚೆನ್ನಾಗಿದೆ ಅಂತಲೇ ಸಿನಿಮಾ ಮಾಡ್ತಾರೆ. ಎಲ್ಲ ದೊಡ್ಡವ್ರನ್ನೇ ತೊಗೊಂಡ್ರು ಅದು ಜನಕ್ಕೆ ಬಿಟ್ಟ ಮೇಲೆ ಜನ ಡಿಸೈಡ್ ಮಾಡ್ತಾನೆ ಈ ಸಿನಿಮಾ ಹೇಗಿದೆ ಅಂತ. ಅವನಿಗೆ ಇಷ್ಟ ಆಯಿತು ಅಂದರೆ ಬಂದು ನೋಡ್ತಾನೆ, ಇಷ್ಟ ಆಗದಿದ್ರೆ ಹೊರಟೋಗ್ತಾನೆ. ಇಷ್ಟ ಆದರೆ ಇಬ್ಬರಿಗೆ ಹೇಳ್ತಾನೆ, ಇಷ್ಟ ಆಗದೆ ಹೋದರೆ 10 ಜನಕ್ಕೆ ಹೇಳ್ತಾನೆ. ಅದು ಇದೆ. ಹಾಗೆ ಈ ಕಾಂತಾರ ನೋಡಿ, ಮೌಟ್ ಟು ಮೌಟ್ ಪಬ್ಲಿಸಿಟಿ ಆಯಿತು ಎಲ್ಲರಿಗೂ ಆಯಿತು. ಅಷ್ಟು ಪೊಟೆನ್ಷಿಯಾಲಿಟಿ ಇದೆ ನಮ್ಮಲ್ಲಿ, ಇಲ್ಲ ಅಂತ ಅಲ್ಲ. ಅದೇನಿದೆ, ಒಂದು ಸಕ್ಸಸ್ಸು, ಹೈ ಸಕ್ಸಸ್ಸು, ಇನ್ನೊಂದು ಲೋ, ಏನೂ ಇಲ್ಲ. ಕೆಲವು ಮೀಡಿಯೋ ಕೆಲವರು ಅದು ಬಡ್ಜೆಟ್ ಮೇಲೆ ಹೋಗುತ್ತೆ. ನಾನು 300 ಕೋಟಿ ಸಿನಿಮಾ ಮಾಡಿ ಜನ ನೋಡಲೇ ಇಲ್ಲ ಅಂತಂದ್ರೂ ಅದು ಲಾಸು. ಸಿನಿಮಾದ ಬಂಡವಾಳ ಹೂಡಿರ್ತಕ್ಕಂಥ ಬಂಡವಾಳ ವಾಪಸ್ ಬಂದಿದೆಯಾ ತಮಗೆ? ಬಂದಿಲ್ಲ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ. ಈಗ ನಾವು ಫಸ್ಟು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ಕಳಿಸಿದ್ವಿ ಸಿನಿಮಾ. ಅಲ್ಲೆಲ್ಲ ಸಿನಿಮಾ ನೋಡಿದ ಮೇಲೆ ಅದ್ರ ಒಪಿನಿಯನ್ ಏನು ಬಂದು ಅಂತ ಗೊತ್ತಾಯಿತು. ಇವಾಗ ನಾವು ಸಿನಿಮಾನ ಸ್ಟೇಟ್ ಅವಾರ್ಡಿಗೆ ಕಳಿಸ್ಬೇಕು, ನ್ಯಾಷನಲ್ ಅವಾರ್ಡಿಗೆ ಕಳಿಸ್ಬೇಕು. ಆಮೇಲೆ ನಮ್ಮಂಥ ಸಿನಿಮಾಗಳಿದೆಯಲ್ಲ, ಇದನ್ನು OTT ಅವ್ರು ಯಾವ ಇಂಟ್ರೆಸ್ಟು ತೋರಿಸಲ್ಲ, ಅವ್ರು ತಗೊಳ್ಳೋದೇ ಇಲ್ಲ. ಈಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ 12-13 ಇಂಟರ್ನ್ಯಾಷನಲ್ ಅವಾರ್ಡ್ ಇಟ್ಕೊಂಡಿದ್ದೀವಿ. ಇನ್ನು ಸ್ಟೇಟ್ ಅವಾರ್ಡ್ ಬರ್ಬೋದು ಅಥವಾ ಇದು ಬರ್ಬೋದು. ಬಂತು ಅಂತಂದರೆ ಈಗ ನೋಡಿ, ಈಗ ದೂರದರ್ಶನ ತಗೋತಾ ಇಲ್ಲ ಮುಂಚಿನ ಥರ. ದೂರದರ್ಶನ ಮುಂಚೆ ತಗೊಳ್ತಾ ಇತ್ತು, ಈಗ ದೂರದರ್ಶನ ತಗೊಳ್ಳಲ್ಲ. ಆಮೇಲೆ ಅದರ ಪ್ರೈವೇಟ್ ಚಾನಲ್ಗೆ ಅಥವಾ OTTಗೆ ಮಾಡಬೇಕು. ಅದು ಏನು ಅಂದರೆ ನಾವು ಒಂದು ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ಕಾಯ್ತಾಯಿದ್ವಿ, ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆಗಲಿ ಅಂತ ಕಾಯ್ತಾಯಿದ್ವಿ. ಬರೋದು ಬಿಡೋದು ನೆಕ್ಸ್ಟ್ ಮುಂದಿದ್ದು. ದಯವಿಟ್ಟು ಕ್ಷಮಿಸಿ ಈ ಪ್ರಶ್ನೆ ಕೇಳೋದಕ್ಕೆ. ನಿಮ್ಮಂಥ ಹಿರಿಯರು, ಅನುಭವಿಗಳು ಮಾಡ್ತಕ್ಕಂಥ ಈ ರೀತಿ ಪ್ರಯತ್ನಗಳು ಯುವಜನಗಳನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ವಾ ಅಂತ. ಅಂದರೆ ಸಿನಿಮಾ ಮಾಡಿ ವಾಪಸ್ ಹಣ ಬರೋದಿಲ್ಲ ಅಥವಾ ಸೋತ್ಬಿಡ್ತೀವಿ ಅಂತ ನೀವೇ ಉದಾಹರಣೆ ಸೆಟ್ ಮಾಡಿಬಿಡ್ತಾ ಇದ್ದಂಗೆ ಇದೆಯಾ ಅಂತ. ಇದು ನಾನೊಬ್ಬನೇ ಅಲ್ಲ, ಎಲ್ಲ ನಿರ್ಮಾಪಕರ ಕಥೆನೂ ಇದೆ. ನಿರ್ಮಾಣ ಮಾಡೋದು ಬೇರೆ ಪ್ಯಾಷನ್, ಅದು ಎಲ್ಲರೂ ಮಾಡಲ್ಲ. ದುಡ್ಡಿರೋರೆಲ್ಲ ಸಿನಿಮಾ ಮಾಡಲ್ಲ. ಅದ್ರ ಬಗ್ಗೆ ಕಾಳಜಿ ಇರೋರು, ಅದ್ರ ಬಗ್ಗೆ ಗೊತ್ತಿರೋರು, ಅದ್ರ ಮಾಡಬೇಕೋ ಬೇಡ ಅಂತ ಡಿಸೈಡ್ ಮಾಡೋರು. ನಮಗೆ ಬೇರೆ ಕೆಲಸ ಬರಲ್ವಲ್ಲ. ಎಲ್ಲ ಸಿನಿಮಾ ನಿರ್ಮಾಪಕರದ್ದು ಇದೆ, ಅದೇನೆ. ಬಟ್ ಏನಾಗಿದೆ ಅಂದರೆ ನಂಬರ್ ಆಫ್ ಅವರಿಗೆ ಬೇರೆ ಬಿಸ್ನೆಸ್ ಇರಬೇಕು, ಬೇರೆ ಇನ್ಕಮ್ ಇರಬೇಕು. ನಂದು ಈ ಸಿನಿಮಾ ಸೋಲ್ತು ಪರವಾಗಿಲ್ಲ, ಇನ್ನೊಂದು ಒಳ್ಳೆ ಪಿಕ್ಚರ್ ಮಾಡ್ತೀನಿ ನಿಂತಾನೆ. 5 ಸಿನಿಮಾ ಮಾಡ್ತಾರೆ, 6 ಸಿನಿಮಾ ಮಾಡ್ತಾರೆ. ಒಳ್ಳೆ ಸಿನಿಮಾದಲ್ಲಿ ಎಲ್ಲ ಅಷ್ಟು ದುಡ್ಡು ವಾಪಸ್ ಬರುತ್ತೆ. ಈಗ ನಮ್ಮ ಹಿರಿಯ ನಿರ್ಮಾಪಕರು ದ್ವಾರಕೀಶ್ ಅವರು ಸೋಲಿನ ಮೇಲೆ ಸೋತು ಕಂಡ್ರೂ ಯಾವುದೋ ಒಂದು ಸಕ್ಸಸ್ ಸಿಕ್ತು ಅಂತಂದರೆ ಒಂದಷ್ಟು ವರ್ಷ ರಿಕವರಿ ಆಗುತ್ತೆ. ಆದರೆ ರಿಕವರಿ ಆಯ್ತಪ್ಪ, ಇನ್ನು ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಇರಲಿಲ್ಲ ದ್ವಾರಕೀಶ್ ಅವರು. ತಿರ್ಗಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲಾಸ್ ಆಗುತ್ತೆ, ಈ ಸಿನಿಮಾ ಓಡಲ್ಲ ಅಂತ ಯಾರಿಗೂ ಗೊತ್ತಿರೋಲ್ಲ. ಓಡಬೇಕು ಅಂತಲೇ ಮಾಡೋದು. ಅದು ಓಡದೇ ಇರೋದು ನಮ್ಮ ಕೈಲಿಲ್ಲ. ಬಟ್ ನಿಮಗೇನು ದುಃಖ ಇಲ್ಲ, ನೋವಿಲ್ಲ ಮನಸ್ಸಲ್ಲಿ? ನಮಗೆ ಗೊತ್ತಿತ್ತಲ್ಲ. ಹೌದಾ? ಗೊತ್ತಿದ್ದು ಹೆಂಗೆ ಸರ್? ಬೆಂಕಿ ಕೈ ಗೊತ್ತಿರ್ತಿದೆ. ಈ ಸಿನಿಮಾ ಏನು ಅಂದರೆ ರಿಲೀಸ್ ಆಗಿ ಪಬ್ಲಿಕ್ಕನ್ನು ಅಟ್ರ್ಯಾಕ್ಟ್ ಮಾಡಿ ಅಷ್ಟು ದುಡ್ಡು ಬರುತ್ತೆ ಅನ್ನೋದು ಇಲ್ಲ. ನಾವು ಇದನ್ನೇ OTT ಅವಾರ್ಡ್ಸು ಇದನ್ನೇ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಷ್ಟು ಜನರದ ಬಗ್ಗೆ ಅದೇ 3 ವಾರ 4 ವಾರ ಒಂದು ವಾರದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಏನಾಗುತ್ತೆ ಅಂತ. ಅದು ಬಿಡಿ, ರಿಲೀಸ್ ಆಗಿ ಮಾರನೇ ದಿವಸನೇ ಗೊತ್ತಾಗೋದು. ಅದೆಲ್ಲ ಕಮರ್ಷಿಯಲ್ ಸಿನಿಮಾಗಳಲ್ಲೂ ಹಾಗೆಯೇ ಮಂಡೇ ಖಾಲಿ ಆಗಿಬಿಡುತ್ತೆ ಥಿಯೇಟ್ರ್. ಚೆನ್ನಾಗಿದೆ. ಆದರೆ
ಮಂಗಳವಾರದಿಂದ ಮತ್ತೆ ಪಿಕಪ್ ಆಗುತ್ತೆ ಚೆನ್ನಾಗಿದ್ದರೆ. ಒಬ್ಬ ಹಿರಿಯ ಸಿನಿಮಾ ನಿರ್ಮಾಪಕರಾಗಿ ತಿಳಿಸಿ ದಯವಿಟ್ಟು, ಸಿನಿಮಾ ಯಶಸ್ವಿ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಅದು ಸಿದ್ಧ ಸೂತ್ರಗಳಿಲ್ಲ. ಇಲ್ಲ, ಯಾರಿಗೂ ಸಿಕ್ಕಿಲ್ಲ. ಅಗೇನ್ ತಿರ್ಗಾ ಇದೊಂದು ಎಕ್ಸ್ಪೆರಿಮೆಂಟೇ ಈಗ ಪ್ರತಿ ಪ್ರಾಜೆಕ್ಟು. ಹೌದು, ಕನ್ನಡ ಚಿತ್ರರಂಗದ ಇತಿಹಾಸನೇ ತಗೊಳ್ಳಿ, ಎಷ್ಟು ಸಿನಿಮಾ ಇದುವರೆಗೆ ರಿಲೀಸ್ ಆಗಿದೆ. ನಾ ಹೇಳಿದಾಗ ಯಾರು ಕೆಟ್ಟ ಸಿನಿಮಾ ಮಾಡಲ್ಲ, ಎಲ್ಲರೂ ಒಳ್ಳೆ ಸಿನಿಮಾನೇ ಮಾಡೋದು. ಎಷ್ಟು ಸಕ್ಸಸ್ ಆಗಿದೆ, ಆ ಸಕ್ಸಸ್ ಅನ್ನೋದು ಸೂತ್ರ ಏನು ಯಾರಿಗೂ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಕೆಲವು ಒಂದು ಹಾಡಲ್ಲಿ ಹಿಟ್ ಆಗಿಬಿಡುತ್ತೆ ಸಿನಿಮಾ, ಕೆಲವು ಒಂದು ಫೈಟ್ಸಲ್ಲಿ ಇಷ್ಟ ಆಗಿಬಿಡುತ್ತೆ ಸಿನಿಮಾ, ಇದೆರಡೂ ಇದಾದರೆ ಕಥೆಲಿ ಇಷ್ಟ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಓವರ್ ಆಲ್ ಕಂಟೆಂಟ್ ಇರಬೇಕು. ಓವರ್ ಆಲ್ ಕಂಟೆಂಟ್ ಇದ್ದು, ಪರ್ಫಾರ್ಮೆನ್ಸ್ ಇದ್ದು, ನಾವು ಈಗ ನಾವು ಸಿನಿಮಾ ನೋಡಿದಿರಲ್ಲ, ಅದರಲ್ಲಿ ಏನು ಕಮ್ಮಿ ಆಗಿದೆ? ಎಲ್ಲವೂ ಇದೆ. ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಇಲ್ಲ. ನಾವು ಈಗ ಈ ಕ್ಯಾರೆಕ್ಟ್ರಿಗೆ ಈ ಸಾಕು, ಈ ಕ್ಯಾರೆಕ್ಟರ್ಸಿಗೆ ಆ್ಯಕ್ಟ್ರ್ ಸಾಕು ಅಂದರೆ ಅಷ್ಟೇ ಸಾಕು ನಮಗೆ. ಬಟ್ ಅದು ಆ ಪ್ರಯತ್ನ ಕಮರ್ಷಿಯಲಿ ಅಥವಾ ಆರ್ಥಿಕವಾಗಿ ಹಿಟ್ ಆಗ್ತಿಲ್ವಲ್ಲ, ಅದು ನನಗೆ ನಾನು ಒಬ್ಬ ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ರೆ ಹುಡುಗ, ಇದು ನನಗೆ ನೋವು ಕೊಡ್ತಾ ಇದೆ ಹೆಚ್ಚಾಗಿ. ಅಂದರೆ ನಾವು ಸಿನಿಮಾ ಮಾಡಿದ್ರೆ ನಾವು ಸೋತ್ಬಿಡ್ತೀವ, ನಮಗೂ ನಾವು ಬಿದೋಗ್ತೀವ ಅನ್ನೋ ಭಯ ಕಾಡ್ತಾ ಇದೆ. ಅದಕ್ಕೆ 95% ಬಿದೋಗ್ತೀವಿ, 95% ಬಿದೋಗ್ತೀವಿ. ಇದಕ್ಕೇನು ನಿಮ್ಮ ಹತ್ರ ಟಿಪ್ಸ್ ಇಲ್ವಾ? ಯಾರ ಹತ್ರನೂ ಇಲ್ಲ. ದಿನ ನಡೀತಾ ಇದೆ ಅದೇ ವಿಷಯನೇ ಡಿಸ್ಕಷನ್. ಮೊನ್ನೆ ಜಗ್ಗೇಶ್ ಹೇಳಿದ್ರಲ್ಲ, ನೋಡಿರ್ಬೇಕು ನೀವು, ಕಣ್ಣೀರು ಹಾಕೊಂಡು ಹೇಳಿದ್ರು ದುಸ್ಥಿತಿಲಿದೆ ಕನ್ನಡ ಚಿತ್ರರಂಗ, ಮೇಲೇಳೋದೇ ಕಷ್ಟ ಇದೆ ಅಂತ ಹೇಳಿದ್ರು. ಆ ಮೇಲೇಳೋದಕ್ಕೆ ಈಗೇನಾಗುತ್ತೆ ಅಂದರೆ ಒಂದು ಸೈಕಲ್ ಅದು. ಈಗ ಹೀಗೆ ಹೀಗೆ ಬಂದರೆ ಮತ್ತೆ ಹೀಗೆ ಹತ್ತಬೇಕು. ಈಗ ಇಲ್ಲಿಗೆ ಬಂದಿದೆ, ಅದು ಮತ್ತೆ ಹತ್ತೋದಕ್ಕೆ ಏನಾದರೂ ಬೇಕಲ್ಲಿ. ಅದಕ್ಕೆ ಸ್ಟಾರ್ಗಳು ಸಿನಿಮಾ ಮಾಡಿ ಅಂತ ಹೇಳ್ತಾರೆ. ಕಾಂತಾರ, KGF ಈ ಎಲ್ಲ ಹಿಟ್ಗಳ ನಂತರವೂ ಕೂಡ ಸಿನಿಮಾ ರಂಗ ಇಲ್ವಲ್ಲ ಏನು, ಅದೆಲ್ಲ ಆದಮೇಲೆ ಕಾಂತಾರ ಆಯಿತು, ಕಾಂತಾರ ಮುಗೀತು, ಒಂದೆರಡು ಸಿನಿಮಾ ಹಿಟ್ ಆಯ್ತು ಅಷ್ಟೇ. ಆಮೇಲೆ ಎಲ್ಲಿದೆ? ಎಷ್ಟು ಸಿನಿಮಾ ಆಗುತ್ತೆ ತಿಂಗಳಿಗೆ? ವರ್ಷಕ್ಕೆ 200 ಸಿನಿಮಾ ಆದರೆ 10 ಸಿನಿಮಾ ಗೆಲ್ಲುತ್ತೆ ಮ್ಯಾಕ್ಸಿಮಮ್, ದುಡ್ಡು ಕೊಡುತ್ತೆ. ಈ 190 ಸಿನಿಮಾ ದುಡ್ಡು ಕೊಡೋದಿಲ್ಲ. ಈಗ ಈ ಸಂದರ್ಶನವನ್ನು ನೋಡ್ತಕ್ಕಂಥ ವೀಕ್ಷಕ ಒಬ್ಬ ಚಿರತೆ ಸಿನಿಮಾವನ್ನು ಒಂದು ಸಲ ನೋಡೋಣ. ಜನಪದ ಸಿರಿಯವರು ಸುಮಾರು ಒಂದು 25-30 ಸಂಚಿಕೆಗಳಲ್ಲಿ ಎಲ್ಲರನ್ನು ಮಾತಾಡಿಸ್ತಾ ಇದ್ದಾರೆ. ಏನಿರ್ಬೋದು ವಿಷಯ ಅಂತ ತಿಳ್ಕೊಳ್ಳೋಕ್ಕಾದ್ರೆ, ನೋಡಬೇಕಾದ್ರೆ ಸಿನಿಮಾ ಎಲ್ಲಿದೆ ನೋಡೋಕ್ಕೆ? ಸಿನಿಮಾನ ನಾವು ಅರೇಂಜ್ ಮಾಡಬೇಕಾಗುತ್ತೆ ನೋಡಬೇಕಂದ್ರೆ. ಅಂದರೆ ಯಾವ OTTಯಲ್ಲೂ ಇಲ್ವಾ? ಇಲ್ಲ, ನಾವು ರಿಲೀಸ್ ಆಗೋಕ್ಕಿಂತ ಮುಂಚೆ, ಅದರ ಎಕ್ಸ್ಪ್ಲಾಯ್ಟೇಷನ್ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಹಾಕಿ ತೋರ್ಸೋಕ್ಕೆ ಆಗಲ್ಲ, ಫ್ರೀಯಾಗಿ ತೋರ್ಸೋಕ್ಕಾಗೋದಿಲ್ಲ. ಕೆಲವು ಸ್ಕೂಲು ಕಾಲೇಜಿಗೆ ತೋರಿಸ್ತೀವಿ, ಯಾಕೆಂದರೆ ಅದರಲ್ಲಿ ಏನು ಎಜುಕೇಷನಲ್ ವ್ಯಾಲ್ಯೂ ಇದೆ. ಹುಡುಗರು ನೋಡಬೇಕು, ನಾವೇನು ಸಂದೇಶ ಕೊಡ್ತಾಯಿದ್ದೀವಿ ಸಿನಿಮಾದ ಮೂಲಕ, ಅದು ತಿಳಿಬೇಕು ಅಂತ ಹೇಳ್ಬಿಟ್ಟು. ಮೊನ್ನೆ ಅದು ಸ್ಕೌಟ್ ಭವನಲ್ಲಿ ಆಯಿತು, ಒಂದು ಪ್ರೊಜೆಕ್ಷನ್ ಆಯಿತು, ಅಲ್ಲೋಗಿ ನಾವೇ ಹೋಗಿ ತೋರಿಸ್ತೀವಿ, ತೋರಿಸಲ್ಲ ಅಂತೇನಲ್ಲ. ಆ ಟೈಮಲ್ಲಿ ಯಾರು ನೋಡಬೇಕು ಅಂತಿದ್ರೆ ಅದು ಹೆಸರು ಬರ್ಕೊಂಡು ಅಲ್ಲಿಗೆ ಬನ್ನಿ ಸಿನಿಮಾ ನೋಡಿ ಅಂತ ಹೇಳ್ಬೋದು. ಕಮರ್ಷಿಯಲಾಗಿ ರಿಲೀಸ್ ಮಾಡೋಕ್ಕಾಗಲ್ಲ ಪ್ರೊಫೆಷನಲ್ ಆಗಿ. ಈಗ ಒಂದೇ ಎಕ್ಸ್ಪೀರಿಯೆನ್ಸ್ ಆಯಿತು, ರಿಲೀಸ್ ಮಾಡಿದ್ವಿ, ಜನ ಬರಲಿಲ್ಲ, ಖಾಲಿ ಥಿಯೇಟ್ರ್ ಆಯಿತು, ನಮ್ಮ ಹಾಕಿದ್ದ ಬಂಡವಾಳನೂ ಬರಲಿಲ್ಲ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗೋಯ್ತಲ್ಲ. ಈಗ ಅದನ್ನೇ ಮತ್ತೆ ನಾವು ಮಾಡೋಕ್ಕಾಗಲ್ಲ. ಅವಾಗ ಬೆರಳೆಣಿಕೆ ಎಷ್ಟು ಜನ ನಾವು ನೋಡಬೇಕು ಅಂತಂದರೆ ಅವ್ರಿಗೆ ಹ್ಯಾಕೆ ರೀಚ್ ಆಗ್ಬೋದು ಅಂತ ತೋರಿಸ್ಬೋದು, ಹೇಳ್ಬೋದು. ಸಿನಿಮಾ ಮಾಡಿ ಹಾಕಿರೋ ಬಂಡವಾಳ ರಿಕವರ್ ಆಗಿಲ್ಲ ಅಂದರೂ ಕೂಡ ನಗುಮುಖದಿಂದ ಕೂತ್ಕೊಂಡು ಕೇವಲ ನಿಮ್ಮ ಸಿನಿಮಾ ಮಾತ್ರ ಅಲ್ಲದೆ ಇಡೀ ಚಿತ್ರರಂಗದ ಒಂದು ವಾತಾವರಣವನ್ನು, ಪರಿಸ್ಥಿತಿಯನ್ನು ವೀಕ್ಷಕರಿಗೆ ಕಟ್ಟಿಕೊಟ್ರಿ ಸರ್. ಮಾತಾಡೋದಕ್ಕೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಅನೇಕ ಸದಭಿರುಚಿಯ ಚಿತ್ರಗಳು ಮನಸ್ಸಿಗೆ ಒಪ್ತಕ್ಕಂಥದ್ದು ಆಗಾಗ್ಗೆ ಬಂದು ಹೋಗೋದುಂಟು ಸ್ನೇಹಿತರೆ. ಹಾಗೆ ಬಂದು ಹೋಗ್ತಕ್ಕಂಥ ಸಿನಿಮಾಗಳಲ್ಲಿ ಕೆಲವೊಂದು ತೆರೆಯ ಮೇಲೆ ಮಿನುಗೋದು ನಮ್ಮ ಕಣ್ಣಿಗೆ ಕಾಣದೆ ಹೋಗ್ಬೋದು. ಆದರೆ ಕೂಡ ಆ ಸಿನಿಮಾಗಳು ಸಮಾಜದ ಮೇಲೆ ಮಾಡ್ತಕ್ಕಂಥ ಪರಿಣಾಮಗಳು ಹಾಗೂ ಬೀರ್ತಕ್ಕಂಥ ಸತ್ಪರಿಣಾಮಗಳ ಬಗ್ಗೆ ಜನಗಳ ಮಾತಲ್ಲಿ, ಮನಸ್ಸಲ್ಲಿ ಯಾವಾಗಲೂ ಚರ್ಚೆ ಇರ್ತದೆ. ಆ ರೀತಿಯಾದಂತಹ ಒಂದು ಸಿನಿಮಾ ಚಿರತೆ ಕನ್ನಡ ಸಿನಿಮಾ ಸ್ನೇಹಿತರೆ. ಆ ಸಿನಿಮಾ ಬಿಡುಗಡೆಗೊಂಡಿದ್ದು ಆಯಿತು, ಥಿಯೇಟ್ರಿಂದ ಹೋಗಿದ್ದು ಆಯಿತು. ಆದರೆ ಎಷ್ಟೋ ಜನ ಕನ್ನಡ ಕಲಾಭಿಮಾನಿಗಳಿಗೆ ಆ ಸಿನಿಮಾವನ್ನು ನೋಡಲಿಲ್ಲ, ಮಿಸ್ ಮಾಡಿಕೊಂಡು ಅಂತಕ್ಕಂಥ ಒಂದು ಕೊರಗು ಕಾಡ್ತಾ ಇತ್ತು. ಆ ಕೊರಗನ್ನು ನಿವಾರಣೆ ಮಾಡ್ತಕ್ಕಂಥ ಸಂದರ್ಭ. ಹಾಗಾಗಿ ಆ ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಮಲ್ನಾಡ್ ಸರ್ ಅವ್ರನ್ನ ಮತ್ತೆ ಕರ್ಕೊಂಡು ಬಂದಿದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವಿಷಯ ಏನಂದರೆ ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ನಡೀತಾ ಇರತಕ್ಕಂಥ ದಸರಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಪ್ರೀತಿಯ ಹೆಮ್ಮೆಯ ಕನ್ನಡದ ಚಿತ್ರ, ಚಾಮರಾಜನಗರ ಜಿಲ್ಲೆಯ ಭಾಗದ ಭಾಷೆ ಹಾಗೂ ಸೊಗಡನ್ನು ಒಳಗೊಂಡಿರ್ತಕ್ಕಂಥ ಅದ್ಭುತ ಪ್ರಾದೇಶಿಕ ಚಿತ್ರ ಚಿರತೆ ಮತ್ತೆ
ಮೈಸೂರು ದಸರಾ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣಲಿಕ್ಕೆ ಸಿದ್ಧವಾಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಚಿತ್ರವನ್ನು ಮಿಸ್ ಮಾಡ್ಕೊಂಡಿದ್ರಿ ತಮ್ಮೆಲ್ಲರಿಗೂ ಕೂಡ ಆ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಬಂದಿದ್ದೀನಿ. ಸರ್ ಹೇಳಿ, ಯಾವಾಗ ಪ್ರದರ್ಶನ ಅಂತ? ನಮಸ್ಕಾರ. ಸದಭಿರುಚಿಯ ಸಿನಿಮಾಗಳನ್ನು ನೋಡುವಂಥ ಪ್ರೇಕ್ಷಕರಿಗೆ ನನ್ನ ವಂದನೆಗಳು. ಈಗ ಈ ಸಿನಿಮಾ ಕಾಂತರಾಜ್ ಅವರು ಹೇಳಿದ್ದು ಸಿನಿಮಾ ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಆ ಥರ 200 ಸಿನಿಮಾಗಳ ಪ್ರೊಡಕ್ಷನ್ ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ಥರ ಒಂದು 10 ಸಿನಿಮಾ ಚೆನ್ನಾಗಾಗುತ್ತೆ. ಇನ್ನು 190 ಸಿನಿಮಾಗಳು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ, ಜನ ನೋಡೋದು ಇಲ್ಲ. ಜನ ಕನ್ನಡ ಸಿನಿಮಾ ನೋಡೋದೇ ಬಿಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಅದು ಅಪ್ರಸ್ತುತ ಬಿಡಿ. ಈಗ ಸದ್ಯಕ್ಕೆ ನಮ್ಮ ಸಿನಿಮಾ ಮೈಸೂರು ದಸರಾ ಸಿನಿಮಾ ಚಿತ್ರೋತ್ಸವದಲ್ಲಿ ಹಾಗೂ ಚಾಮರಾಜನಗರದ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ತಾ ಇದೆ. 8ನೇ ತಾರೀಕು ಸಂಜೆ 4 ಗಂಟೆಗೆ ಮೈಸೂರಿನ ಐನಾಕ್ಸಲ್ಲಿ ಪ್ರದರ್ಶನಗೊಳ್ತಾ ಇದೆ. ಹಾಗೆ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮತ್ತು ಸಂಜೆ 4 ಗಂಟೆಗೆ ಚಾಮರಾಜನಗರದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಆದ್ದರಿಂದ ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ, ನಮ್ಮ ಸಿನಿಮಾಕ್ಕೆ 11 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದೆ. ಹಾಗಾಗಿ ಅದರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಸ್ವಲ್ಪ ರೈಟ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ ಸಿನಿಮಾನ ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಒಂದು ಬಹಳ ಉದ್ದೇಶ ಇದೆ ನನಗೆ. ಎಲ್ಲರೂ ನೋಡುವಂಥ ಸಿನಿಮಾ, ಅದರಲ್ಲಿ ಕಂಟೆಂಟ್ ಇದೆ, ಪ್ರಾಣಿಗಳು ಮತ್ತು ಮನುಷ್ಯನ ಒಂದು ಏನು ತಿಕ್ಕಾಟ ಇದೆ ಅದರ ಬಗ್ಗೆ ಒಂದು ಬೆಳಕು ಬೀರುವಂಥ ಒಂದು ಸಿನಿಮಾ ಇದು. ಎಲ್ಲರೂ ಮೆಚ್ಕೊಂಡಿದ್ದಾರೆ. ನ್ಯಾಷನಲ್ ಅವಾರ್ಡ್ ಕಳಿಸಿದ್ದೀನಿ. ಆಮೇಲೆ ಇದಕ್ಕೆ ಏನು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದೆ, ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಎಲ್ಲ ಕೆಲವು ಬಂದಿದೆ. 11 ಪ್ರಶಸ್ತಿ ಬಂದಿದೆ ಅಂತ ಹೇಳಿದೆ ಈಗಾಗಲೇ. ಹಾಗಾಗಿ ದಯವಿಟ್ಟು ಚಲನಚಿತ್ರೋತ್ಸವದಲ್ಲಿ ಸಿನಿಮಾ ಪಾಲ್ಗೊಳ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ. ನಿಮ್ಮೂರಿಗೆ ಬರ್ತಾ ಇದೆ ಸಿನಿಮಾ, ನಿಮ್ಮ ಕಣ್ಣೆದುರಿಗೆ ಸಿನಿಮಾ ಬರ್ತಾ ಇದೆ, ಓಡ್ತಾ ಇದೆ. ದಯವಿಟ್ಟು ಎಲ್ಲರೂ ಫ್ರೀ ಮಾಡಿಕೊಂಡು ಚಿತ್ರಮಂದಿರಕ್ಕೆ ಹೋಗಿ. ಐನಾಕ್ಸ್ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಗುರು ರಾಘವೇಂದ್ರ ಅಂತ ಹೇಳಿದ್ದಾರೆ. ಮತ್ತೊಂದು ಬಂದು ಸಿಂಹ ಥಿಯೇಟರ್, ಈ 2 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ. ನಿಮ್ಮ ಪ್ರೋತ್ಸಾಹ ಒಳ್ಳೆಯ ಸಿನಿಮಾಗಳಿಗೆ ಸದಾ ಇರುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಹಾಗೆ ಇರಲಿ. ನಮಸ್ಕಾರ. ಹಿರಿಯ ಅನುಭವಿ ರಂಗಕರ್ಮಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಿರ್ತಕ್ಕಂಥ ಅತ್ಯುತ್ತಮ ಸಾಮಾಜಿಕ ಸಂದೇಶವನ್ನು ಒಳಗೊಂಡಿರತಕ್ಕಂಥ ಚಿತ್ರ ಚಿರತೆ ಬಂತು ಚಿರತೆ. ಈಗಾಗಲೇ ಸರ್ ಹೇಳಿದ ಹಾಗೆ ವನ್ಯಜೀವಿಗಳ ಹಾಗೂ ಮನುಷ್ಯರ ನಡುವಿನ ತಿಕ್ಕಾಟ ಅದನ್ನು ಮಾದರಿಯಾಗಿ ಇಟ್ಟುಕೊಂಡು ಮನುಷ್ಯನ ನಡುವಿನ ಮಾನಸಿಕ ಸಂಘರ್ಷಕ್ಕೆ ಮತ್ತು ಅದರ ಉತ್ತಮ ಬೆಳವಣಿಗೆಗೆ ಆ ಸಂದೇಶವನ್ನು ಸಾರ್ತಕ್ಕಂಥ ಸಿನಿಮಾ ಚಿರತೆ ಒಂದು ಚಿರತೆ. ಸ್ನೇಹಿತರೆ, ಇದೇ ತಿಂಗಳ 8ನೇ ತಾರೀಕು ಮೈಸೂರಿನ ಮಾಲ್ ಆಫ್ ಮೈಸೂರಿನಲ್ಲಿ ಐನಾಕ್ಸ್ ಥಿಯೇಟರ್ನಲ್ಲಿ ನಿಮಗೋಸ್ಕರ ಸಿನಿಮಾ ಸಿದ್ಧವಾಗಿದೆ. ಹಾಗೂ ಅದೇ ರೀತಿ 8 ಮತ್ತು 9ನೇ ತಾರೀಕು ಚಾಮರಾಜನಗರದ ಗುರು ರಾಘವೇಂದ್ರ ಹಾಗೂ ಸಿಂಹ ಚಿತ್ರಮಂದಿರಗಳಲ್ಲಿ ನಿಮಗೆ ಚಿರತೆಯ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಸ್ನೇಹಿತರೆ, ದಯಮಾಡಿ ಯಾರೆಲ್ಲ ಈ ಸಿನಿಮಾವನ್ನು ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಿ, ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಬೇಕು. ಚಿತ್ರ ತಯಾರಕರಿಗೆ ತಮ್ಮ ಆಶೀರ್ವಾದ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ನಾಡಿನ ಸಮಸ್ತ ಜನತೆಗೆ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಾಡಿನ ಸದಭಿರುಚಿಯ ಸಿನಿಮಾಗಳು ನೋಡುವಂಥ ಪ್ರೇಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು, ನವರಾತ್ರಿಯ ಶುಭಾಶಯಗಳು. ಆ ದೇವಿ ಸರ್ವರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ. ಎಲ್ಲರಿಗೂ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ.